Subscribe to our channel, friends, and press the bell icon for more educational updates. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೂನ್ 3, 2020 ದಿನ ಪ್ರಜಾವಾಣಿ ಪೇಪರ್ನ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಅತಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳನ್ನು ನಾವು ಕವರ್ ಮಾಡ್ತಾ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ನೋಡಿ, ಇಲ್ಲಿ ಫಸ್ಟ್ ನ್ಯೂಸ್ ಏನು ಬಂದಿದೆ ಅಪ್ಪ ಅಂತಂದ್ರೆ, ಮುಂಬೈಗೆ ನಿಸರ್ಗ ಭೀತಿ ಅಂತ ಹೇಳಿ ಒಂದು ಇದನ್ನ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಸೈಕ್ಲೋನ್ ಸ್ಟಾರ್ಟ್ ಆಗೋದು ಬೇ ಆಫ್ ಬಂಗಾಳ ಕೊಲ್ಲಿಯಿಂದ ಜಾಸ್ತಿ ಸೈಕ್ಲೋನ್ಸ್ ಬರ್ತಾ ಇರುತ್ತೆ. ಬಟ್ ಇದು ಈ ರೀತಿ ಸೈಕ್ಲೋನ್ ಅರಬ್ಬಿ ಸಮುದ್ರದಿಂದ ಬರ್ತಕ್ಕಂಥ ಸೈಕ್ಲೋನ್ ತುಂಬಾ ರೇರು. ಬಟ್ ಇದು ಬರ್ತಾ ಇರೋದು ಮುಂಬೈಗೆ ತುಂಬಾ ರಿಸ್ಕಿ ಅಂತ ಹೇಳಿದ್ದಾರೆ. ಈ ಸೈಕ್ಲೋನ್ ಹೆಸರು ಬಂದ್ಬಿಟ್ಟು ನಿಸರ್ಗ. ಈ ಚಂಡಮಾರುತದ ಹೆಸರು ಏನಂತ ಹೇಳಿದಾರೆ ಅಂದ್ರೆ ನಿಸರ್ಗ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇದು 129 ವರ್ಷಗಳಲ್ಲಿ ಮುಂಬೈಗೆ ಅಪ್ಪಳಿಸುತ್ತಿರುವ ಮೊದಲ ಚಂಡಮಾರುತ ಇದು ನಿಸರ್ಗ ಆಗಿದೆ. ಅಂದ್ರೆ ಲೈಕ್ ಫ್ರಮ್ ಲಾಸ್ಟ್ 129 ಇಯರ್ಸ್ ಮುಂಬೈಗೆ ಈ ರೀತಿಯಾದಂತಹ ಸೈಕ್ಲೋನ್ ಇಫೆಕ್ಟ್ ಆಗಿರ್ಲಿಲ್ಲ. ಸೊ ಇದು ಚಾನ್ಸಸ್ ತುಂಬಾ ವರ್ಷಗಳಿಂದ ಬರೋದ್ರಿಂದ ಇಫೆಕ್ಟ್ ಜಾಸ್ತಿ ಆಗೋದಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಬಹುದು, ರೀಸೆಂಟ್ ಆಗಿ ಅರಬ್ಬಿ ಸಮುದ್ರದಿಂದ ಮುಂಬೈ ಕಡೆಗೆ ಬಂದಂತ ಸೈಕ್ಲೋನ್ ಹೆಸರು ಅಂತ ಕೇಳಿದ್ರೆ ಯು ಶುಡ್ ನೋ ದಟ್ ಅದರ ನೇಮ್ ಏನಪ್ಪಾ ಅಂತಂದ್ರೆ ನಿಸರ್ಗ ಅಂತ ಹೇಳಿ. ಇದು ಗೊತ್ತಿರ್ಬೇಕು ನಿಮ್ಗೆ. ಅದೇ ರೀತಿಯಾಗಿ ನೋಡಿ, ಇದೊಂದು ಸ್ಟೇಟೆಡ್ ನಾಟ್ ಆಸ್ ಅ ಎಕ್ಸಾಮ್ ಪರ್ಸ್ಪೆಕ್ಟಿವ್, ಬಟ್ 2 ಲಕ್ಷ ದಾಟಿದ ಕೋವಿಡ್ ಪ್ರಕರಣ, ಕರೋನಾ ವೈರಸ್ ಪ್ರಕರಣ ಅಂತಿದೆ. ಸೊ ಆಸ್ ನೀವು ದೋಸ್ ಸ್ಟೂಡೆಂಟ್ಸ್ ಯಾರೆಲ್ಲ ಓದ್ತಾ ಇದ್ದೀರಾ, ಅಥವಾ ನೀವು ಎಸ್ಪೆಷಲಿ ನೀವು ಮಿಕ್ಕಿದ ಜನನ್ ಕೂಡ ನೀವು ಎಜುಕೇಟ್ ಮಾಡಬೇಕು. 3 ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು. ಫಸ್ಟ್ ಥಿಂಗ್ ಈಸ್ ಮೇಕ್ ಶೋರ್ ದಟ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಯೂಸ್ ಮಾಡಬೇಕು, ಎಲ್ಲೇ ನೀವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋಗ್ಬೇಕಾದ್ರೆ. ಅಂಡ್ ಸೆಕೆಂಡ್ ಈಸ್ ಸ್ಯಾನಿಟೈಸರ್ಸ್ ಅನ್ನ ಯೂಸ್ ಮಾಡ್ಬೇಕು. ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ರೆ ಅಥವಾ ಹೊರಗಡೆ ಹೋಗಿ ಬಂತಾ ಇದೆ, ಸ್ಯಾನಿಟೈಸರ್ ಅಂಡ್ ಹ್ಯಾಂಡ್ ವಾಶ್ ಹ್ಯಾಬಿಟ್ಸ್ ನ ಪದೇ ಹ್ಯಾಂಡ್ ವಾಶ್ ಮಾಡೋ ಹ್ಯಾಬಿಟ್ಸ್ ಕೂಡ ನೀವು ಬೆಳೆಸ್ಕೋಬೇಕು. ಅದೇ ರೀತಿಯಾಗಿ ಥರ್ಡ್ ಒನ್ ಈಸ್ ನೀವು ಸಾಮಾಜಿಕ ಅಂತರ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಆದಷ್ಟು ಜನರಿಂದ ಅಂತರವನ್ನು ಕಾಪಾಡಿಕೊಂಡ್ರೆ ಕರೋನಾ ಸೋಂಕು ನಿಮಗೆ ಹರಡುದು ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಮುಂದಿನ ನ್ಯೂಸ್ ನೋಡಿ, ಇಲ್ಲಿ ನಾವು ಎಲ್ಲಾ ಪ್ರಚಲಿತ ಘಟನೆಗಳನ್ನ ಕವರ್ ಮಾಡ್ತಾ ಹೋಗಲ್ಲ. ದೋ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅದನ್ನ ಮಾತ್ರ ನಿಮ್ಗೆ ಕವರ್ ಮಾಡ್ತಾ ಹೋಗ್ತೇವೆ. ನೆಕ್ಸ್ಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಲ್ಲೊಂದು ಆರ್ಟಿಕಲ್ ಕೊಟ್ಟಿದ್ದಾರೆ, ಎಡಿಟೋರಿಯಲ್ ಆರ್ಟಿಕಲ್ ಕೊಟ್ಟಿದ್ದಾರೆ. ಏನಂತಂದ್ರೆ, ಕಲ್ಲಿದ್ದಲು ಉರಿಸಲು ಆತುರವೇಕೆ ಅಂತ ಹೇಳಿದೆ. ಸೊ ನಿಮಗ್ ಏನ್ ಗೊತ್ತಿರ್ಬೇಕಂದ್ರೆ, ನಿಮ್ ಮನೆಯಲ್ಲಿ ಈಗ ವಿದ್ಯುತ್ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಅಂದ್ರೆ ಇಂಡಿಯಾದಲ್ಲಿ ಈಗ ಸೇ ಫಾರ್ ಎಕ್ಸಾಂಪಲ್ 100 ವಾಟ್ಸ್ ಕರೆಂಟ್ ಉತ್ಪಾದನೆ ಆಗಿದೆ ಅಂದ್ರೆ ಅದರಲ್ಲಿ 60% ಅರೌಂಡ್ 60 ವ್ಯಾಟ್ಸ್ ಬಂದ್ಬಿಟ್ಟು ಥರ್ಮಲ್ ಪವರ್ ಪ್ಲಾಂಟ್ ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಇಂದಾನೆ ಬರುತ್ತೆ, ಅಂದ್ರೆ ಉಷ್ಣ ಸ್ಥಾವರದಿಂದಾನೆ ಬರುತ್ತೆ. ದಟ್ ಮೀನ್ಸ್ ಇಂಡಿಯಾ ಅರೌಂಡ್ 60% ಉಷ್ಣ ಸ್ಥಾವರದ ಮೇಲೆನೆ ಅದು ಡಿಪೆಂಡ್ ಆಗಿದೆ. ಈ ಆರ್ಟಿಕಲ್ ಇಲ್ಲಿ ನೋಡಬಹುದು, ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ. ಸೊ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಕಲ್ಲಿದ್ದಲು ಗಣಿಗಾರಿಕೆಯನ್ನ ಪ್ರೈವೇಟೈಸೇಷನ್ ಮಾಡಕ್ ಹೋಗ್ತಿದ್ದಾರೆ. ಆಕ್ಚುಲಿ ಮೋಸ್ಟ್ ಆಫ್ ದ ಕಲ್ಲಿದ್ದಲು ಗಣಿಗಾರಿಕೆ ಇಟ್ ಇಸ್ ಅಂಡರ್ ಗೌರ್ಮೆಂಟ್ ಕಂಟ್ರೋಲ್. ಎಸ್ಪೆಷಲಿ ಕೋಲ್ ಇಂಡಿಯಾ ಲಿಮಿಟೆಡ್ ಹೈಯೆಸ್ಟ್ ಕೋಲ್ ಅನ್ನ ಉತ್ಪಾದನೆ ಮಾಡುತ್ತೆ ಕಲ್ಲಿದ್ದಲು. ಅದನ್ನ ಪ್ರೈವೇಟೈಸೇಷನ್ ಮಾಡೋದ್ರಿಂದ ನಾವು ಹೊರಗಡೆ ದೇಶದಿಂದ ಇಂಪೋರ್ಟ್ ಮಾಡೋದು ತಪ್ಪುತ್ತೆ. ಅದರಿಂದ ಇಂಡಿಯಾದ ರಿಸರ್ವ್ ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಪ್ಲಾನ್ ಮಾಡಿಬಿಟ್ಟು ಈ ಕಲ್ಲಿದ್ದಲು ಉತ್ಪಾದನೆಯನ್ನ ಪ್ರೈವೇಟೈಸೇಷನ್ ಮಾಡಲು ಹೋಗ್ತದೆ. ಅದರ ಪ್ರೋಸ್ ಅಂಡ್ ಕಾನ್ಸ್ ನ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಆರ್ಟಿಕಲ್ ಇನ್ನೊಂದು ಏನ್ ಮೆನ್ಷನ್ ಮಾಡಿದ್ದಾರೆ, ಭಾರತವು ಪ್ಯಾರಿಸ್ ಒಪ್ಪಂದಕ್ಕೆ ಬದ್ಧವಾಗಿ ಕಾರ್ಬನ್ ಡೈಆಕ್ಸೈಡ್ ಉತ್ಸರ್ಜನೆಯನ್ನು 2030 ಹೊತ್ತಿಗೆ ಈಗಿನ ಉತ್ಪಾದನೆಗಿಂತ 35% ಪಾಲು ಕಡಿತಗೊಳಿಸುವುದಾಗಿ ಘೋಷಿಸಿತ್ತು ಅಂತ ಹೇಳಿ. ಸೊ ನಿಮಗೇನ್ ಗೊತ್ತಿರ್ಬೇಕಂದ್ರೆ, ಪ್ಯಾರಿಸ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟದ್ದು, ಇಟ್ ಇಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಅಂತ ನಿಮಗೆ ಗೊತ್ತಿರಬೇಕು. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡೋ ಪ್ರಮಾಣದ ಬಗ್ಗೆ ಅಂತ ನಿಮ್ಗೆ ಗೊತ್ತಿರಬೇಕು. ಅಂಡ್ ಇಂಡಿಯಾದ ಟಾರ್ಗೆಟ್ ಎಷ್ಟು ಕೊಟ್ಟಿತ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಫ್ ಐ ಕನ್ಸಿಡರ್ ನಮಗೆ ಇಂಡಿಯಾದಲ್ಲಿ ಎಷ್ಟು ಕೋಲ್ ಇದೆ, ಕಲ್ಲಿದ್ದಲು ಎಷ್ಟಿದೆ ಅಂತಂದ್ರೆ, ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಸಂಪನ್ಮೂಲ ಹೊಂದಿರುವ ದೇಶಗಳಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಸೊ ಇಫ್ ಎಟ್ ಆಲ್ ನಿಮ್ಗೆ ಕ್ವಶನ್ ಕೇಳಿದ್ರೆ 8ನೇ ಸ್ಥಾನದಲ್ಲಿದೆ, ಆಪ್ಷನ್ ಅಲ್ಲಿ 3, 4, 5 ಹಿಂಗ್ ಕೊಟ್ಟಿದ್ರೆ ಯು ಶುಡ್ ರಿಮೆಂಬರ್ ದಟ್ ಇಂಡಿಯಾ ಇಸ್ ಅಟ್ 5th ಸ್ಟೇಟ್ ವಿತ್ ಅವೈಲೇಬಿಲಿಟಿ ಆಫ್ ಕೋಲ್ ರಿಸರ್ವ್ಸ್. ಆಯ್ತಾ, ಇದು ನಿಮಗೆ ಗೊತ್ತಿರಬೇಕು. ಮುಂದಿನ ನ್ಯೂಸ್ ನೋಡಿ, ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂದ್ರೆ ರೆಮ್ಡೆಸಿವಿರ್ಗೆ ಒಪ್ಪಿಗೆ ಅಂತ ಹೇಳಿದ್ದಾರೆ. ಸೊ ಈ ಕರೋನಾ ವೈರಸ್ ಕ್ಯೂರ್ ಮಾಡ್ಲಿಕ್ಕೆ ಎಕ್ಸಾಕ್ಟ್ ವ್ಯಾಕ್ಸಿನ್ ನಾವು ಇನ್ನೂ ಅವರಿಗೂ ಇನ್ವೆಂಟ್ ಮಾಡಿಲ್ಲ. ಬಟ್ ಹಂಗೆ ಈ ರೆಮ್ಡೆಸಿವಿರ್ ಅನ್ನೋ ಮೆಡಿಸಿನ್ ಅನ್ನ ವಿ ಕ್ಯಾನ್ ಯೂಸ್ ಟು ಅನ್ ಎಕ್ಸ್ಟೆಂಟ್. ಅದು ಕರೋನಾ ವೈರಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿ ಇದನ್ನ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ.
ಸೊ ನಿಮ್ಗೆ ಅಕಸ್ಮಾತ್ ರೆಮ್ಡೆಸಿವಿರ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು, ಎದ್ರ ಸಂಬಂಧಪಟ್ಟಿದ್ದೆ ಅಂತ ಹೇಳಿದ್ರೆ ಅದ್ ಎದಕ್ಕೆ ಈ ಕರೋನಾ ವೈರಸ್ ಟ್ರೀಟ್ ಮಾಡೋ ಸಂಬಂಧ ಅದನ್ನ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಅದು ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬೇಕು, ಈಗ ಸದ್ಯಕ್ಕೆ ಬಿಕಾಸ್ ಆಫ್ ದಿಸ್ ಕರೋನಾ ವೈರಸ್ ನಮ್ಮ ಆರ್ಥಿಕ ಎಕನಾಮಿಕಲ್ ಆಕ್ಟಿವಿಟೀಸ್ ತುಂಬಾ ಮಾರ್ಕೆಟ್ ತುಂಬಾ ಡೌನ್ ಇದೆ. ಎಲ್ಲಿ ಈಗ ನೀವು ಮಾರ್ಕೆಟಿಗೆ ಇವನ್ ಇಫ್ ವೆಜಿಟೇಬಲ್ಸ್ ತರ್ಲಿಕ್ಕೆ ಹೋದ್ರು ಕೂಡ ಮಾರ್ಕೆಟ್ ಅಲ್ಲಿ ವೆಂಡರ್ಸ್ ಕೂಡ ಮಾರ್ಲಿಕ್ಕೆ ಬರ್ತಾ ಇಲ್ಲ, ಯಾಕಂದ್ರೆ ಕೊರೋನಾ ವೈರಸ್ ಭಯದಿಂದ. ಅದರಿಂದ ಎಕನಾಮಿಕ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಇಡೋದ್ರಿಂದ ನಮ್ GDP ಗ್ರೋತ್ ತುಂಬಾ ಕಡಿಮೆ ಆಗಿದೆ. ನೀವು ಲಾಸ್ಟ್ 2-3 ಡೇಸ್ ಇಂದ ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೋದು, 4th ಕ್ವಾರ್ಟರ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತಲ್ಲ ಅದಕ್ಕಿಂತ ಸಿಕ್ಕಾಪಟ್ಟೆ ಕಡಿಮೆ ಒಂದು GDP ಗ್ರೋತ್ ಆಗಿದೆ. ಬಟ್ ವಿ ಕ್ಯಾನ್ ಕಮ್ ಬ್ಯಾಕ್ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ GDP ಅನ್ನು ಯಾವ ರೀತಿ ಮೆಜರ್ ಮಾಡ್ತಾರೆ ಹೆಂಗೆ ಅಂತ ಹೇಳಿ ಅವೆಲ್ಲ ಗೊತ್ತಿರ್ಬೇಕು ನಿಮಗೆ. ಇದ್ರ ಬ್ಯಾಕ್ ಅಂಡ್ ಎಕನಾಮಿಕ್ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಇದಿಷ್ಟು ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನಾವು ಕವರ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಮತ್ತಷ್ಟು ಇಂಪಾರ್ಟೆಂಟ್ ನ್ಯೂಸ್ ಬಂದ್ರೆ ನಾವು ಡೈಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ನಮ್ಮ ಈ ಎಫರ್ಟ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್ ಫಾರ್ ಮೋರ್ ಅಪ್ಡೇಟ್ಸ್.